ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಅಯ್ಯೋ ಅಯ್ಯೋ ವಸಂತಮ್ಮ, ವಾಟ್ ಇಸ್ ದಿಸ್ ಪರಿಸ್ಥಿತಿ? ಇವಾಗ ಕಾಲೇಜ್ಗೆ ಹೋಗ್ಬೇಕು, ರೆಡಿ ಆಗಿದ್ದೀನಿ. 10:30 ಕ್ಲಾಸು, 9:15 ಇವಾಗ ಟೈಮು. ತಿಂಡಿ ನಾಷ್ಟ ಎಲ್ಲ ಕ್ಯಾನ್ಸಲ್ಲು. ರಾಗಿ ಮುದ್ದೆ ರೆಡಿ ಆಗ್ತೈತೆ. ರಾಗಿ ಮುದ್ದೆ ಆಗೋರು ಕಾಯಕ್ಕಾಗಲ್ಲ. ಇನ್ನು ನಾಷ್ಟ ಚಿತ್ರಾನ್ನ ಪುಳಿಯೋಗರೆಲ್ಲ ಮರ್ಕೊಳಕ್ಕೆ ಇವತ್ತೇನೆ. ಇವಾಗ ರಾಗಿ ಮುದ್ದೆ ತಿನ್ಕೊಂಡು ಕಾಲೇಜ್ಗೆ ಹೋಗ್ಬೇಕು. ನನಗೆ ಅನ್ನ ಸರಿ ಕೊಟ್ಬಿಡಪ್ಪ. ಬೆಳಗ್ಗೆ ರಾಗಿ ಮುದ್ದೆ ತಿಂತಂದ್ರೆ ಮುಗೀತು ಕ್ಲಾಸಲ್ಲಿ ಗೋವಿಂದ. ಪಾಠ ಕೇಳಕ್ಕಲ್ಲ, ಅನ್ನಕ್ಕಮ್ಮ ಜಲ್ದಿ ಅಷ್ಟೇ ಗೈಸ್. ಇವಾಗ ಅನ್ನ ತಿಂದು, ಅನ್ನ ಇಲ್ಲ ಮೊಸರು ತಿಂದು, ಮೊಸರು ತಿಂದ್ರು ನಿದ್ದೆ ಬರ್ತದೆ. ಸಾರೇನು ಮಾಡಿದ್ದೆ? ಹುಳಿ ಸಾರು ಅಷ್ಟೇ. ತಿಂದ್ಬಿಟ್ಟು ಇವಾಗ ಹೋಗ್ಬೇಕು ಕಾಲೇಜ್ಗೆ. ನೋಡಂಬರಿ ಏನೇನಾಗ್ತದೆ ಎತ್ತೈತೆ ಅಂತ ಗೈಸ್. ಇದೇ ನೋಡ್ರಿ ಸ್ಪೆಷಲ್ ಟಿಫನ್ನು, ಹುಳಿ ಸಾರು ಅನ್ನ. ಮತ್ತೆ ಗೈಸ್ ಇದೆಲ್ಲ ಒಳ್ಳೆಗಿದೆ ಬಿಡೋಣ ವಸಂತಿ. ಗೈಸ್ ನೋಡ್ರಿ ಕಳ್ಳ ಮಗ ಲೇಟಾಗಿ ಬಂದ್ಬಿಟ್ಟು ಏನು ಮಾಡ್ತಾವನೆ ಅಂತ. ನನಗೆ ಇದು ಫಾರ್ಮಲ್ಸ್ ಆಗೋವಂತ ಹೇಳ್ಬಿಟ್ಟು ಈ ನನ್ನ ಮಗ ಟೀ ಶರ್ಟ್ ಆಗೋದಿದೆ. ನೀನೇ ಹೇಳ್ದವನಿಗೆ ಹೊಟ್ಟೆಗೆ ಎಲ್ಲ ನಿನ್ನ ಕಿರಣಲ್ಲಿ ಇತ್ತು ನಿನ್ನ ಇದೆಲ್ಲ ವೈರನೆಲ್ಲ ಮಾಡ್ಕೊಂಬಂದ. ನಾವು ವೈರನೆಲ್ಲ ಮಾಡ್ಕೊಂಬಂದ, ವೈರನೆಲ್ಲ ಹೊರಟೋಗಿತ್ತು. ನನ್ನ ಹತ್ರ ಮಾತಾಡು. ವೈರನೆಲ್ಲ ಮಾಡ್ಕೊಂಬಂದಲ್ಲೋ ನಿನ್ನಿಂದ ಗೊತ್ತ ಮಗನೇ. ಗೈಸ್ ನನ್ನ ಮಗ ಫಾರ್ಮಲ್ಸ್ ಹಾಕೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ನೋಡ್ರಿ ಆರಾಮಾಗಿ ಟೀ ಶರ್ಟ್ ನೇತಾಕೊಂಬಂದಾನೆ. ಮತ್ತೆ ಏನೋ ಹುಡುಗಿ ಪಕ್ಕ ಕೊಟ್ಬಿಟ್ಟಿದ್ದೆ ಹೋಗಿ ಕ್ಲಾಸಲ್ಲಿ. ಎಲ್ಲೋ ಅಲ್ಲಿ ರೋಹಿತ್ ಸರ್ ಕ್ಲಾಸಾಗೆ. ಮತ್ತೆ ಎಜುಕೇಶನ್ ಹುಡುಗನ ಪಕ್ಕ ಕೂತ್ಕೊಂಡು ಎಜುಕೇಶನ್ ತಲೆಗೆ ಹೋಗಲ್ವಾ? ಎಜುಕೇಶನ್ ವೈಸು ಗೈಸ್ ನೋಡಿ ಗೈಸ್, ಡ್ರೀಮ್ ಇಬ್ರು ಲ್ಯಾಪ್ಟಾಪ್ ಅದು ಇವನಿಗೆ ಇದ್ಬೇಕಂದ್ರೆ ನನಗೆ ಇದ್ಬೇಕಂತೆ. ಅದಕ್ಕೆ ಲ್ಯಾಪ್ಟಾಪ್ ಮೇಲೆ ಡ್ರೀಮ್ ಇಟ್ಕೊಂಡ್ಬಿಟ್ಟಿದ್ದೀವಿ. ಇವ್ರು ನಾಗ ಬಂದಿಲ್ಲ ಅಲ್ಲಿ ಮಂಗಪ್ಪು. ಇದಕ್ಕೆ ಓಪನ್ ಮಾಡಿದ್ರೆ ಕಾರು ನನಗೆ ಬರ್ತಾರ ಆಗಬೇಕು. ಉಲ್ಟಾ ಹೊಡಿತ ಕಾರು ನನಗಲ್ಲ. ನೋಡು ನಾನು ಹಿಂಗೆ ಓಪನ್ ಮಾಡಿದ್ರೆ ಬೇರೆ ನೋಡೋಕೆ ನೋಡಿ ಕಾರ್ ಈ ಥರ ಕಾಣಬೇಕು. ನೋಡ್ಬೇಕು, ನಾನು ತಗೊಬೇಕು, ನನಗೆ ಕಾಣಬೇಕು ಕಾರ್ ಇದು ಫಸ್ಟಾಗ. ಹಿಂಗೆ ತೆಗಿಯಪ್ಪ, ಆಯ್ತು ಓಪನ್ ಮಾಡ್ಬೇಕು ಲ್ಯಾಪ್ಟಾಪ. ತಿರುಗಿಸಪ್ಪ, ಉಲ್ಟಾ ತಿರುಗಿಸೋ. ಉಲ್ಟಾ ಪಲ್ಟಿ ಹಾಕೊಂಡ್ಬಿಟ್ಟಿಲ್ಲ ಹೋಗಿ. ನನಗೆ ಕಾಣ್ಬೇಕ್ರಿ, ನನಗೆ ಪ್ರೆಸೆಂಟೇಷನ್ ಅಂತ ಏನೋ ಮಾಡೋದು. ಪ್ರೆಸೆಂಟೇಷನ್ ಮನೆಗೆ ಹೋಗಿ ನಡಿ. ಬೈದ್ಬಿಡು ಚೆನ್ನಾಗಿ, ಅರ್ಥ ಆಗ್ತದೆ ಅವನಿಗೆ. इधर कौन सा? ಯಾವ್ದು ಅಸೈನ್ಮೆಂಟ್ ಅಂತ ಏನೋ ಅಂತ ನಾನು. ಅಸೈನ್ಮೆಂಟ್ ಅಂತಲೋ ಎಕ್ಸಾಮ್ ಮಾಡ್ಬೇಕು ಗೈಸ್. ಅಸೈನ್ಮೆಂಟು, ಪ್ರಾಜೆಕ್ಟು, ನೋಟ್ಸು ಅಲ್ಲೇ ಹೊಡಿತಾವೆ. ಏನು ಮಾಡೋದೇ ಗೊತ್ತಾ ಇಲ್ಲ. ಇದನ್ನ ಯಾರ್ದು ಇದು? ಲೇ ನಂದಲ್ಲ ಕಡೆ ನಿನಗ್ಲೇ. ಅಕೌಂಟ್ಸ್ ಹೋಮ್ವರ್ಕ್ ಅಸೈನ್ಮೆಂಟ್ ಯಾವ್ದಲ್ಲ ಅಸೈನ್ಮೆಂಟ್ ಕೊಟ್ಟಿರೋದು ಯಾರು? इधर अभी क्या है? ये तो बोलने पहले वो हमारे क्लास की नहीं है वो. हम मेरे नाम क्या बकवास बातें कर रहा है. ఎందుకు నీకు ఏస్ బట్టుకు. अबे देख इधर. ಸಾರಿ ನಮ್ಮ ಕ್ಲಾಸ್ ಒಳ್ಳೆ ಅಲ್ಲ ಇವರು. ಇದೆಲ್ಲ ಏನು ಅಂತಾನೆ ಗೊತ್ತಿಲ್ಲ. ಇದು ನನಗೆ ಇವಾಗ ಬಂದಿದ್ದೀನಿ ನಾನು ಇವತ್ತು. ಒಳ್ಳೆ ಹುಡುಗ ಇರೋಣ, ಯಾರ ಕೈಲಾದ್ರು ಬರ್ಸ್ಕೊಡ್ಲಾ? ಏ ಅಪ್ಪಿ ನಮ್ಗೆ ಹೇಳಿ, ಅವಳು ಮಾತಾಡ್ತಿದ್ದಿಲ್ಲ ಅವಳಿಗೆ. ಅವಳದೇ ಇದು. ಅವಳಿಗೆ ಹೇಳ್ಬೇಕು ಅಂದು ಬರ್ಕೊಡೆ. ಬರ್ಲೇ ಇರೋ ಒಂಚೂರು ಟ್ಯಾಕ್ಸ್ ಹಾಕೋದು. ರೋಹಿತ್ ಅವ್ರು ಹಾಕ್ಕೊಡ್ತೀನಿ. ಒಳ್ಳೆ ಏನು ಮಾಡೋದು? ಪಕ್ಕನ ಪ್ರೆಸೆಂಟೇಷನ್ ಎಸ್ಕೇಪ್ ಆಗೋಣ. ಇವಾಗ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. ಒಂದು ಕ್ಲಾಸ್ ಕೇಳ್ಕೊಂಡು ಅಸೈನ್ಮೆಂಟ್ ಅಂತೆ. ಅಸೈನ್ಮೆಂಟ್ ರೆಡಿ, ಪ್ರೆಸೆಂಟೇಷನ್ ಇನ್ನೂ ರೆಡಿ ಮಾಡಿಲ್ಲ. PPT ರೆಡಿ ಮಾಡ್ಕೊಂಡು ರೆಡಿ ಆಯ್ತು ಅಂದರೆ ಪ್ರೆಸೆಂಟೇಷನ್ ಕೊಡೋದು. ಇಲ್ಲ ಅಂತಂದರೆ ಪ್ರಿಪೇರ್ ಮಾಡಿ ನಾಳೆ ಬಂದ್ಬಿಡ್ತೀನಿ ನಾನು. ಕೇಳ್ತೀನಿ ನಾನು ಹೋಗಿ. ಯಾರೋ ಕೇಳ್ತೀನಿ ಇವತ್ತು ಆಗಲ್ಲ ಸರ್, ನಾಳೆ ಕೊಡ್ತೀನಿ ಅಂತ. ಯಾರನ್ನ? ಸರ್ನ ಯಾರೋ ಕೇಳ್ತೀನಿ. ನಾನು ಬರ್ದೇ ಇಲ್ವಲ್ಲ, ಅದೇ ಹೇಳು. ನಾಳೆ ನಾನು ನೀವು ಬರಲಿಲ್ಲ, ನಾನು ಬರಲ್ಲ. ಹೋಗಳಪ್ಪ, ಫ್ರೆಂಡ್ಶಿಪ್. ನಾಳೆ ನಾಡ್ದು 2 ದಿವಸ ಪ್ರಾಜೆಕ್ಟ್ ಪೂರ್ತಿ ರಿಪೇರ್ ಮಾಡ್ತೀನಿ. ಆಮೇಲೆ ಬರ್ತೀನಿ ನಾನು. ವೆರಿ ಗುಡ್. ಎಲ್ಲ ನಮ್ಮ ಕುರಿಯಲ್ಲ ಸಮಿತಿ ಅಲ್ಲ ಗೊತ್ತಿಲ್ಲಪ್ಪ. ಎಲ್ಲೋಳು ಆ ಕ್ಲಾಸಿಗೆ ಬಂದಿಲ್ಲ ಇವಾಗ. ನನ್ನ ಕ್ಲಾಸಲ್ಲ ಅವಳು. ಎಷ್ಟು ಸಿಗ್ಲಿ ಗೈಸ್, ಸರ್ ಬರಲಿ ತೋರಿಸ್ತೀನಿ ಕಾಮಿಡಿ. ಗೈಸ್ ಇವಾಗ ಸರ್ ಹತ್ರ ಸ್ವಲ್ಪ ಮಕ್ಕಳು ಸುಮಾರು ಪ್ರೋಗ್ರಾಮ್ ಐತೆ. ಗೈಸ್ ನನ್ನ ಉಗಿಸ್ತವನೆ ಕಣ್ಣ. ನಾನು ಗಟ್ಟಾಗಿ ಮಾಡಿದ್ದೆ. ನೋಡಿ ಗೈಸ್, ಇವಾಗ ಪ್ರಾಜೆಕ್ಟು ನಾನು ಮಾರ್ಕೆಟಿಂಗ್ ಮೇಲೆ ಮಾಡ್ತೀನಿ ಅಂತ ಕೊಟ್ಟಿದ್ದೀನಿ. ಇವಾಗ HR ಮೇಲೆ ಮಾಡಬೇಕು. HR ಕೇಳ್ಕೊಂಬರ್ಕೋಬೇಕು, ಮಾಡ್ಬೋದಿಲ್ಲ ಅಂತ.
ಅವ್ರಿಗೆ ಗೊತ್ತೇ ಇಲ್ಲ ಅಂದ್ಬಿಟ್ರು ಸರ್ ಇವ್ನು ಯಾರು ಅಂತಂದು. ಕರಿ ಹೋಗು. ಮುಗಿಸ್ತಾ ಸಮಾಧಾನ ಆಯ್ತಾ? ಮುಗಿಸ್ಕೊಂಬಂದು ಇವಾಗ ತಾನೆ ನನಗೂ ಹೋಗಿದ್ಬಿಟ್ರು. ಹೋಗುದು ಉಪ್ಪಾಗಿ ಕಳಿಸ್ರು. ನನಗೇನೆ ಕೆಲಸ ಆಯ್ತು, ಇವ್ನಿಗೆ ಬೇಕಾದ್ರೆ ಇವ್ನಿಗೆ ಬೈದಿದ್ದು ಹೋಯ್ತು ಗೈಸ್. ಎಲ್ಲ ಕಾಮ್ ಆಯ್ತು ದುಡ್ಡಲ್ಲಿ ನೋಡ್ಕೊಂತೀನಿ ಬಿಡ ಅಂದ್ರೆ ಒಂದೇ ಸರಿ ಸ್ಟಾರ್ಟಿಂಗ್ ಒಂದು 5 ನಿಮಿಷ ಒಂಚೂರು ಆಟ ಆಡ್ತಾರೆ, ಆಮೇಲೆ ಏನು ಪರವಾಗಿಲ್ಲ ಅಂತಾರೆ. ಇನ್ನೂ ಒಂಚೂರು ಮಧ್ಯಾಹ್ನ ಮೆಂಟರ್ ಹತ್ರ ಮೀಟಿಂಗ್ ಐತೆ, ಫುಲ್ ನೈಸ್ ಮಾಡ್ಕೊಂಡ್ ಬಂದಿದ್ದೀನಿ ಇವಾಗ. ಗೈಸ್ ಇವ್ರ ಮನೆಗೆ ಇವ್ರ ಅಪ್ಪ ಅಮ್ಮ 7 ಲಕ್ಷ ರೂಪಾಯಿ ಫೀಸ್ ಕಟ್ಟವ್ರು MBA ಮಾಡಕ್ಕೆ ಅಂತ. ನೋಡ್ರಿ MBA ಹೆಂಗ್ ಮಾಡ್ತಾನೆ ಸರ್. ಅಲ್ಲೇ ಅವ್ರಿಗೆ ಸರ್ ಅಲ್ಲೇ ಇವ್ರು ಏನು ದರಿ ಹೋಗಿ ಎಲ್ಲ ಕಿರಣ ನಿಲ್ಲಿ. ನೀವು ನಿಮ್ಮ ಅಕ್ಕ ವಿಡಿಯೋ ನೋಡ್ತಿರ್ತಾರೆ, ಅಕ್ಕ ನೋಡಿ ಅಕ್ಕ, ನಿಮ್ಮ ಬಾವ ವಿಡಿಯೋ ನೋಡ್ತಿರ್ತಾರೆ, ಅಂಕಲ್ ನೋಡಿ ಅಂಕಲ್, ಸೊ ಅಣ್ಣ ನೋಡಿ ಅಣ್ಣ, ನಿಮ್ಮ ಬಾಮ ಇದ ಏನು ಕೆಲಸ ಮಾಡ್ತಾನೆ, ಕೂತ್ಕೊಂಡು ಕಂತ್ರಿ ಕೆಲಸ ಮಾಡ್ತಾನೆ. ಕ್ಯಾರೆಕ್ಟರ್ಸ್ ಮಕ್ಕೆ ತುಪ್ಪಕ್ಕಂತ ಹೋಗ್ಬಿಡ್ರಿ ಅವನಿಗೆ. ಕ್ಲಾಸಲ್ಲಿ ಗೇಮ್ ಮಾಡ್ಕೊಂಡು ಹೋಗ್ತಾವ್ರಿ. ಮುಗಿದ ಕ್ಲಾಸು ತಲೆ ಕೆಟ್ಟ ಚಿತ್ರನ ಹೋಯ್ತು ಎದಡೆ ಹಾಕ್ಬಿಡ. ಚಿಕ್ಕ ಹುಡುಗರಿಗೆ ಏನು ಮಾಡ್ತಾನೆ ಮೇಡಮ್ ಹತ್ರ ಮಕ್ಕಳು ಸೊಳಕ್ಕೆ ಹೋದ್ರೆ ಮೇಡಮ್ ಕ್ಯಾಬಿನೆಲ್ಲ ಇದ್ದಿದ್ದು ಇಕ್ಕಿದಾಕ್ಬಿಟ್ಟವನೆ. ಮೇಡಮ್ ಬಂದಿದ್ರು ಸರ್ಕಾಡ್ತಾರೆ ನಾನು. ಇವರೇ ನನ್ನ ಮೆಂಟರು. ಮೇಡಮ್ ಬರ್ದಾಗ ಕಾಯ್ಬೇಕು ಇವಾಗ. ಸ್ವಲ್ಪ ಮಕ್ಕಳು ಉಸ್ಕೊಳೋ ಪ್ರಾಬ್ಲಮ್ ಐತೆ. ಮಕ್ಕಳು ಉಸ್ಕೊಳೋದಲ್ವಾ, ಸ್ವಲ್ಪ ಕಾಂಪ್ರಮೈಸ್ ಆಗ್ಬೇಕು ಇವಾಗ ಮೇಡಮ್ ಹತ್ರ. ರಜಾ ಹಾಕಿರೋಕ್ಕೆ ಇಲ್ಲ ಅಂದರೆ ಕತೆ ಮುಗಿಸ್ ಕೇಳ್ದಂಗೆ ರಜಾ ಹಾಕಿದ್ದೀನಿ. 10 ಕ್ಲಾಸು 10 ಕ್ಲಾಸ್ ಆಗೋ ಎಲ್ಲನೂ 10 ಕ್ಲಾಸ್ಗೂ ಕಾಂಪ್ರಮೈಸ್ ಮಾಡ್ತೀವಿ. ಇದ್ದಿದ್ದು ಕಿತಾಕ್ಬಿಟ್ಟಲ್ಲ ನೇವಿಗೆ. ಇಲ್ಲೆಲ್ಲ ಕೊಂಡಿದ್ದು ಇಲ್ಲೇ ಕೊಂಡಿದ್ದು ನೋಡಿ ಇಲ್ಲಿ ಶಿಶಾ ಇಲ್ಕೊಂಡಿದ್ದಿಲ್ಲಿ. ಇಲ್ಲಿ ಹೆಂಗ್ ಹ್ಯಾಪಿ ಆಗ್ತಾರೆ ಮೇಡಮ್. ಕೀರ್ತಂಗ ಮೇಡಮ್ ಈ ನನ್ನ ಮನೆ ಕಿತಾಕಿರೋದು ಮೇಡಮ್ ಬಲ್ಲಿ. ಯಾರೋ ನೋಡ್ತಿದ್ದಲ್ಲ, ಯಾರೋ ನೋಡ್ತಿದ್ದೆ. ಹಾಂ ಹೆಂಗಿತ್ತು ಕ್ಲಾಸ್ ಹೇಳಿ ಫಸ್ಟು? ನಂದ ಚೆನ್ನಾಗಿತ್ತು. ಟಾಪ್ ರೂಮ್ ಹೋಗಿ ರೋಹಿತ್ ಸರ್ ಹತ್ರ ಬೆಳಡ್ಕೊಂಡ್ ಬಂದಾಯ್ವಾ. ಮಂಜು ಮ್ಯಾಮ್ ಅದ್ಬಿಟ್ಟು ಕಿರಣ್ ವಾಟ್ ಎ ಡ್ಯಾನ್ಸ್, ಕಿರಣ್ ವಾಟ್ ಎ ಡ್ಯಾನ್ಸ್. ಕಾಣಿಸ್ಕೊಂಡಿಲ್ಲ ನನ್ಗೊತ್ತು. ಜೂನಿಯರ್ಸ್ ಎಲ್ಲ ಟ್ರೋಲ್ ಮಾಡಕ್ ಆಗೋಯ್ತು ಇವಾಗ. ಬಿಡು, ಲೆಗ್ಜರ್ಸ್ ಹತ್ರ ಅನ್ಸ್ಕೊಂಡ್ರು ಪರವಾಗಿಲ್ಲ. ರೋಹಿತ್ ಸರ್ ಹತ್ರ ಹೆಂಗ ಟೀಮ್ ಮಾತಾಡ್ದ, ಮೆಂಟರ್ ಹತ್ರ ಮಾತಾಡ್ತಿದ್ರು. ಇವಾಗ ಕೀರ್ತಿಕ ಮೇಡಮ್ ಓದಿದಂಗೆ ಯಾರು ಅಂದ್ಬಿಟ್ಟು ಒಂದೇ ಸರಿ ಇವನಿಗೆ ನನಗಿಂತ ಇಂದ ಎಕ್ಸ್ಟ್ರಾ ಟ್ರೈನಿಂಗ್ ಸ್ಟೂಡೆಂಟ್ಸ್ ಅವರೆಲ್ಲ ಕಣ್ಣಿಗೆ ಬೀಳ್ತಾರೆ, ನಾನೇ ಕಣ್ಣಿಗೆ ಬೀಳ್ತಾರೆ. ಏನು ಮಾಡೋದು ಈ ಥರ ಆದರೆ ಪರಿಸ್ಥಿತಿ? ಬೇರೆ ಟಾರ್ಗೆಟ್ ಮಾಡ್ತಾವ್ರೆ. ನೆಕ್ಸ್ಟ್ ಊಟ ಸುನೀತಾ ಕ್ಲಾಸ್ ಇದೆ, ನಿಮಗೂ ಕ್ಲಾಸ್ ಇದೆ. ಮೇಡಮ್ ಕ್ಲಾಸ್ಗೆ ನೀನು ಯಾಕೆ ಬರ್ತೀವಿ ಮನೆಯಾಗಲ್ಲ ಅಪ್ಪಿಲಿ ಕೇಳಿಲ್ಲ. ಇವಾಗ ಮಕ್ಕಳು ಬೆಳಿಗ್ಗೆ ಅಂತ. ನಾಳೆ ಬಾ. 3:30 ನಾನು ನಾಳೆ ಬರೋಲ್ಲ, ರಿಪೋರ್ಟ್ ರೆಡಿ ಮಾಡತ್ತಾಗ ಗೈಸ್. ನಾನು ಅದು ಪ್ರಾಜೆಕ್ಟ್ ರಿಪೋರ್ಟ್ ತೆಗಿಯಕ್ಕಿಲ್ಲ. ನಾಳೆ ನಾಡ್ದು 1ನೇ ಕ್ಲಾಸ್ ಇರೋದು. ಆ 1ನೇ ಕ್ಲಾಸ್ ರಜಾ ಹಾಕೊಂಡ್ಬಿಟ್ಟು ಡೈರೆಕ್ಟ್ ಗುರುವಾರ ಬರ್ತೀನಿ. ಕಿರಣ ನಾಳೆ ನಾಡ್ದು ಧರ್ಮಸ್ಥಳಕ್ಕೆ ಹೋಗ್ತಾನೆ ಫ್ಯಾಮಿಲಿ ಜೊತೆ. ನಾನು ಒಬ್ಬನೇ ಅಂತ ಕೂರಕ್ಕೆ ಸಾಧ್ಯನೇ ಇಲ್ಲ. ನಾಳೆ ಇಬ್ರು ಬರಲ್ಲ, ನಾವು ಇಬ್ರು ಬರಲ್ಲ. ಕಿರಣ ಧರ್ಮಸ್ಥಳ. ಬ್ರೇಕಪ್ ಆಗ್ಬಿಟ್ಟೈತೆ. ನೋಡಿ ಸುಮಿತಾ ಸೀಟ್ ಒಂದು ಸೀಟ್ ಖಾಲಿ ಇದೆ. ಆಗಿಲ್ಲ, ನಾನು ಇರ್ತೀನಿ ಕಾಲೇಜಲ್ಲಿ. ಒಂದು ಸೀಟ್ ಖಾಲಿ ಇದೆ ನೋಡು. ಬೇಡಪ್ಪ, ಧರ್ಮಸ್ಥಳ ಅವನನ್ನ ಕರ್ತಿಲ್ಲ. ಯಾಕಲ್ಲ ಮಮ್ಮ ನನ್ನೇ ಯಾರೋ ಓದಿಲ್ ಕರ್ಕೊಂಡು ಹೋಗ್ತಾರೆ, ಅದು ಫ್ರೀಯಾಗಿ ಓಸಿ ಕರ್ಕೊಂಡು ನನ್ನೇ ಕರ್ದಿಲ್ಲ. ಇನ್ನ ಚೆನ್ನಾಗಿತ್ತು. ನನ್ನೇ ಕರ್ದಿಲ್ಲ. ಬುಕ್ ಮಾಡ್ರು ಹೋಗೋಣ. ಗಾಡಿ ಬರ್ರೋ, ಎಲ್ಲಿ ಹೋಗೋಣ ಹೇಳ್ರು, ಬರ್ತೀನಿ. ಬೇಡ. ಸರಿ ಆಯ್ತು. ಇವಾಗ ಪ್ರಸಾದ ಡಿಸ್ಟ್ರಿಬ್ಯೂಷನ್ ಯಾರ ಕಡೆಯಿಂದ? ಫಸ್ಟು ನಮ್ಮ ಅಪ್ಪನ ಫೋನ್ ಹಾಕ್ಬೇಕು. ಕಿರಣ ಪ್ರಸಾದ ಇವತ್ತು ಹಿಂದೆ, ಇರೋ ನಾಳೆ ನಂದಪ್ಪ, ಇವತ್ತು ಕಿರಣಂದು, ಲಾಸ್ಟ್ ಟೈಮ್ ಸಮಿತಂದು. ಸಮಿತಾ ಏನಾದ್ರು ನಿಮ್ಮ ಕಡೆಯಿಂದ ಇವತ್ತು? ಏನಿಲ್ವಾ? ನಂದೇನಿಲ್ಲಪ್ಪ, ನಾವು ಬ್ಲಾಂಕ್. ಕಿರಣ ಸಾಲ ಮಾಡಿ ನೋಡಿ ಇವ್ರು ಹಾಕಿದ್ರು ಇವಾಗ. ಸಾಲ ಎಲ್ಲ ಮಾಡಕ್ ಹೋಗ್ಬೇಡ ಗೈಸ್. ನನ್ನ ಪರಿಸ್ಥಿತಿಯಿಂದ ಹೊರದೋಗೋದೆ ಎಲ್ಲ ತೂತಾಗ ಕಾಸಲ್ಲಿ ಉದ್ರೋಗದೆ. ಹುಡಿಕೊಂಡು ಹಾಕೊಂಬರ್ಬೇಕು ಇವಾಗ ಕಾಸ. ಎಷ್ಟಾಗ್ತದೆ ನಮ್ಮ 3 ಜನ ತಿಂದ್ರೆ? ಬೆಳಿಗ್ಗೆ ನಾನು ಕಾನ್ವೊಕೇಶನ್ಗೆ ಕೇಳಿದೆ ಗೈಸ್, ನನ್ನ ಹತ್ರ ತಗೋ ಇಷ್ಟೇ ಇರೋ ನನ್ನ ಹತ್ರ. ನನ್ನ ಹತ್ರ ಇದೆ ಬಿಡು. ಇದೆ ಬಿಡು. ಯಾಕೋ ಹಂಗ್ರೆ ಎರಡು ನಿಂತಾಳ ಜ್ಯೂಸ್ ಎಲ್ಲ ಸೈಡ್ ಸಿಗತ್ತಾಳ. ಸೈಡ್ ಸಿ ನಮ್ಗೆ 2 ಪೆಟ್ಟು ಬಿಜಿ ಬೇಕು. 105 ರೂಪಾಯಿ ಬೆಲೆ ಇಲ್ಲ. ನಾನು ಧರ್ಮಸ್ಥಳಕ್ಕೆ ಹೋಗ್ಬರ್ಲಿ. ನಾನು ಫಸ್ಟ್ ನಮ್ಮ ಬಾಸ್ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಯಾರೋ ಲೇಡಿ ಕೌಂಟರ್ ಬಂದ್ಬಿಟ್ರಲ್ಲ, ಬಿಲ್ ಕೌಂಟರ್ ಲೇಡಿ ಬಂದ್ಬಿಟ್ಟವ್ರೆ. ಗೈಸ್ ಕಿರಣ್ ಎಗರ್ಕಂಡ ಸಮಿತ ಅವರಿಂದ ಅನ್ನ ಸಾಂಬಾರ್ ಡಿಸ್ಟ್ರಿಬ್ಯೂಷನ್ನು. ನೆಕ್ಸ್ಟ್ ನಾವು ಬಿರಿಯಾನಿ ಊಟ ಹಾಕ್ತೀವಿ. ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀವಿ. ಅಲ್ಲಿವರೆಗೂ ನಮ್ಗೇನು ಕೇಳಕ್ ಹೋಗ್ಬೇಡ್ರಿ. ಹಾಗೆ ಅವಾಗ ನಾವೇ ಕೇಳ್ತೀವಿ. ಏನು ಇದೇನಿಲ್ವ ತಬ್ಬ ಪಾನಿ ಏನಿಲ್ಲ ಊಟ ಆದ್ಮೇಲೆ? ಏನ್ ಬೇಕು? ಬೇಡ ಕಣಮ್ಮ. ಗೈಸ್ ಇವಾಗ ಫಿಲಮ್ ಶೂಟಿಂಗ್ಗೆ ಹೋಗ್ತೀವಿ. ಅದ್ದೂರಿ ಅದ್ದೂರಿ ತಾನೇ ಅದು. ಅದ್ದೂರಿ ಗೂಗ್ಲಿ ನೋಡು. ಗೂಗ್ಲಿ ಸ್ಪಾಟ ಸ್ವಾತಿ ಜಾಗದಲ್ಲ ನಾಯದೆ. ಸ್ವಾತಿ ಇಲ್ಲ ಇಲ್ಲಿ. ಗೈಸ್ ಕಿರಣ ಕಳಮ್ಮಾಗ ಊಟ ಗೊತ್ತಿದ್ದವನು ಯಾವುದೋ ನೋಡ್ಬಿಟ್ಟು ಸ್ವಲ್ಪ ಅವ್ರಿಗೆ ಶಾಕ್ ಹೊಡೆದು ಕರೆಂಟ್ ಶಾಕ್ ಹೊಡೆದಂಗೆ ಆಗ್ಬಿಟ್ಟು ಹೊಡೋಗ್ಬಿಟ್ಟ.
ನಾವು ಒಂಚೂರು ಬರೋರು ಕಾಯ್ದುಬಿಟ್ಟು ಮೇಡಮ್ ಹತ್ರ ಡೀಲ್ ಮಾಡ್ಕೊಂಡು ಹೋಗ್ಬೇಕು. ಕಾಲೇಜ್ ಎನ್ವಿರಾನ್ಮೆಂಟು ಮುಸ್ತಫಾ ಅವಳ ಹೆಸರೇನು ಆಸ್ತಾನ. ಮುಸ್ತಫಾ ವರ್ಸಸ್ ಆಸ್ತಾ. ಆಸ್ತಾ ಬೇಕಂದ್ ಮುಸ್ತಫಾನ್ ಇವಾಗ. ಲೇ ಬಾರ ಸ್ವಾತಿ ಒಳ್ಳೆ ಪ್ರಪೋಸ್ ಮಾಡ್ಲೇ ಬಾಲ ಇಲ್ಲಿ ಯಾವಲ್ಲ ಅವನು ಅಲ್ಲ ಕಳ್ಳ ಊಟ ಮಾಡೋದು ಬಿಟ್ಟು ನನ್ನ ಮಗನ ಏನ್ ಕಲ್ಲ ಮಾಡೋದು ಏಪಿ ಹೆಂಗೆ ಹೇಳಪ್ಪ ಆಯ್ತು ಎದೆಯಲ್ಲಿ ಡವ ಆಯ್ತಾ ಎಂತ ಚಾನ್ಸ್ ಮಿಸ್ ಮಾಡ್ಕೊಳಲ್ಲ ಕಿರಣಲ್ಲಿ ಎಂತ ಚಾನ್ಸ್ ಸಮಿತಾ ಹೇಳೋನ್ಗೆ ಅವನಿಗೆ ಹೇಳಿ ಹೇಳಿ ವೇಸ್ಟ್. ನಿನ್ನಂತ ದಡ್ಡನ ಮಗ ಇನ್ನೊಬ್ಬ ಇಲ್ಲ ಕಣಲ್ಲಿ. ಫುಲ್ ಲೇಸಿ ಫೆಲ್ಲ ಬಿಡೋನು ಫಸ್ಟ್ಗೆ ವರ್ಷ ಬಿಡೋನು ಮೊದ್ಲಿಗೆ ಚೆನ್ನಾಗಿದ್ದ 3 ಸೆಮ್ ಫಸ್ಟ್ ಟೈಮ್ ಮಾಡಿದ ಫಂಕ್ಷನ್ ಯಾಕೆ ಮಾಡಿದೆ ನೀನು ಮುಂಚೆದಿಂದ ಒಡನಾಗ್ಬಿಟ್ಟು ಕೆಟ್ಟನಾಗ್ಬಿಡೋದು. ನಾನು ಕೆಲಸ ಸಿಗಾಕೊಂಡಿದ್ರೆ ಹಂಗೆ ನಿನಗೆ ಮಾಡಿರೋರು ಅಂತ ಹೇಳ್ತಾರೆ ಇಂಡೈರೆಕ್ಟ್ ಆಗಿ ಮಿಸ್. ನಾವೆಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಒಂದು ತಿಂಗಳು ಕೊಟ್ಟಿರೋದು 10 ಸಲ ನಿಜ ಮಾಡಿದ್ವಿ ಮ್ಯಾಮ್ ಮೊದಲು ಬಿಟ್ಟಾಕಿ ಮ್ಯಾಮ್ ನೋಡಿ ಮ್ಯಾಮ್ ಒಂದು 2 ವಾರದಿಂದ ಬಂದು ಮ್ಯಾಮ್ ಕಾಲೇಜ್ ಮ್ಯಾಮ್ ಆಚೆ ಹಾಕಿ ಮ್ಯಾಮ್ ಇದ್ರೆ ಬೇಡಿ ಮ್ಯಾಮ್ ನೀವು. ಹಾಂ ಆಯ್ತು ಇನ್ನೇನು ಈ ತಿಂಗಳು ಒಂದೇ ಆಮೇಲೆ ಏನಿದೆ ಕ್ಲಾಸಸ್ ಜೂನಲ್ಲಿ ಮುಗಿಯುತ್ತೆ ನಿಮ್ಮದು 1 ಮಂತ್ ಅಷ್ಟೇ ನಮ್ಗೆ ಮುಗಿರೋದು. ಮತ್ತೆ ಇನ್ನೆಲ್ಲ ಎಷ್ಟು ಇರುತ್ತೆ ಗ್ರಾಜುಯೇಷನ್ ಎಲ್ಲ ಜೂನಲ್ಲಿ ಇದೆ ಮ್ಯಾಮ್ ಫಸ್ಟ್ ಇಂಟರ್ನಲ್ಸ್ ಇವಾಗ ಮಾಡ್ತಾವ್ರೆ. ಅಲ್ಲ ಮ್ಯಾಮ್ ಫಸ್ಟ್ ಇಂಟರ್ನಲ್ಸ್ ಇವಾಗ ಮಾಡ್ತಾವ್ರೆ. ಸೆಕೆಂಡ್ ಇಂಟರ್ನಲ್ಸ್ ಇನ್ನು ಒಂದು 3 ತಿಂಗಳದಿಲ್ಲ ಒಂದು ಕಾಲೇಜ್. ನೆಕ್ಸ್ಟ್ ಮಂತ್ ಸೆಕೆಂಡ್ ಇಂಟರ್ನಲ್ಸ್ ನೆಕ್ಸ್ಟ್ ವಾರ ನೆಕ್ಸ್ಟ್ ಮಂತ್ ಅದಾದ್ಮೇಲೆ ಫುಲ್ ಬಿಸಿ. ಇವನು ಇವಾಗ ಇವನು ಏನು ಮಾಡಬೇಕು 10 ಡೇಸ್ ಬ್ಯಾಗೆ ಬಂದಿದೆ ನಾನು ಮೀಟ್ ಹೋಗ್ಬಿಟ್ಟು ಕೊಡೋಣ ಅಂತ ಸಿಗ್ಯಾರ. ಸುಳ್ಳು ಹೇಳ್ತಾನೆ ನಾನು ಸುಳ್ಳು ಬಾಯಿ ತೆಗೆದು ಸುಳ್ಳು ಹೇಳ್ತಾನೆ ನಾನು. ಇನ್ನೇನು ಮಾಡ್ತೀನಿ ರೆಕಾರ್ಡ್ ಮಾಡ್ತೀನಿ. ಮ್ಯಾಮ್ ಹೊಡೀರಿ ಬಾಟ್ ಹತ್ರ ಹೊಡೆದಾಕಿ ಮ್ಯಾಮ್ ತಲೆನ ನಾನ್ ಸೆನ್ಸ್ ಆಗೋನು ಮ್ಯಾಮ್ ಇತ್ತೀಚೆಗೆ ಇವನು. ನಾನು ಯಾವ ಥರ ಹುಡುಗ ಅಂತ ಮೇಡಮ್ ಗೊತ್ತು. ಹೌದು ಮ್ಯಾಮ್ ಹೇಳಿ ಮ್ಯಾಮ್ ಒಂಚೂರು ಯಾವ ಥರ ಹುಡುಗ ಅಂತ. ಯಾವ ಥರ ಹುಡುಗ ಅಂತ ಗೊತ್ತಿಲ್ಲ ಇರೋದಲ್ಲ ಮ್ಯಾಮ್ ಮ್ಯಾಮ್ ಆಚೆ ಹಾಕ್ರಿ ಮ್ಯಾಮ್ ನಾನು ಹೇಳ್ತಿಲ್ವಾ ಆಚೆ ಹಾಕಿ ಮ್ಯಾಮ್ ನನ್ನ ಕೊಡೋ ಅಲ್ಲಿ. ಹಾಂ ಮ್ಯಾಮ್ ಒಂದು ಇನ್ವಿಟೇಷನ್ ಕೊಟ್ಟನ ಮ್ಯಾಮ್ ನಿಮಗೆ ಇನ್ವಿಟೇಷನ್ ಕೊಟ್ಟ ಮ್ಯಾಮ್ ಒಂದು ಇನ್ವೈಟು ನಮ್ಮ ಮೆಂಟರು ಅಂತ ಇವಾಗ ಬಂದವ ನೋಡಿ ಮ್ಯಾಮ್ ಅಂತ. ಮ್ಯಾಮ್ ತಂದಿಲ್ಲ ಮ್ಯಾಮ್ ಲೆಟ್ರು ಗೈಸ್ ಕಾಂಪ್ರೋ ಇದು ಮುಗೀತು. ಕಿರಣ ನನ್ನ ಮಗನ್ನ ಎಲ್ಪ್ ಮಾಡ್ತಾನೆ ಕರ್ಕೊಂಡೋದ್ರೆ ಇನ್ನೂ ಉರಿಯಬೇಕಿಗೆ ತುಪ್ಪ ಸುರಿತಾನೆ. ಅವ್ರಿಗೆ ಏನಾರು ಹೇಳ್ತಾರೆ ಏನಾರು ಮಗ ಇನ್ನೊಂದು ಏನಾರು ಹೇಳ್ತಾನೆ ಗೊತ್ತಾಯ್ತಲ್ಲ. ಆಲ್ಮೋಸ್ಟ್ ಅಲ್ಲಿ ಮುಗೀತು. ಎಲ್ಲ ಪ್ರೊಫೆಸರ್ ಹತ್ರ ಮೇನ್ ಯಾರು ಮೆಂಟರು ಗೈಡ್ ಅದೇ ಇರ್ತಾರೋ ಹೊತ್ತು ತಿಳ್ಕೊಂಡು ಮಾತಾಡ್ಸ್ಕೊಂಬಂದೆ. ಗೊತ್ತಿತ್ತು ಅವ್ರಿಗೂ ನಾನು ಅದು ಮದುವೆಯಲ್ಲಿ ಬಿಸಿ ಆಗಿದ್ದೀನಿ ಅಂತ. ಯಾಕಂದರೆ ಅವರು ಅರ್ಧಕ್ಕರ ಜನ ಸ್ಟಾಫ್ಗಳು ನನ್ನ ವಿಡಿಯೋ ನೋಡ್ತಾರೆ, ವ್ಲಾಗ್ ನೋಡ್ತಾರೆ. ಸೊ ಏನು ತಲೆಗಟ್ಟಿಲ್ಲ, ಸ್ವಲ್ಪ ಫ್ರೆಂಡ್ಲಿ ಆಗಿರ್ತಾರೆ ಪ್ರೊಫೆಸರ್ಗಳು. ಸ್ವಲ್ಪ ಆಟ ಆಡಿಸ್ಬಿಟ್ಟು ಕಳಿಸ್ತಾರೆ. ಸರಿ ಆಯಿತು ಹೋಗು ಪ್ರಾಜೆಕ್ಟ್ ಎಲ್ಲ ಆರಾಮಾಗಿ ನೋಡ್ಕೊ ಅಂತ ಕಳಿಸಿದ್ರು. ನನಗೇನು ಯಾವುದೇ ಕ್ಲಾಸ್ ಇಲ್ಲ, ಸೀದಾ ಮನೆ ಕಡೆಗೆ ಹೋಗ್ಬೇಕು ಅಷ್ಟೇ. ಇವಾಗ ನಾಳೆಯಿಂದ ರೆಗ್ಯುಲರ್ ಆಗಿರ್ತದೆ. ನಾಳೆ ನಾಡ್ದು ಪ್ರಾಜೆಕ್ಟ್ ರೆಡಿ ಮಾಡ್ಕೊಂಡು ಮತ್ತೆ ಗುರುವಾರದಿಂದ ಬರ್ತೀನಿ ಕಾಲೇಜ್ ನಾನು. ಮತ್ತು ಇನ್ನೊಂದು ಇವಾಗ ಹೋಯ್ತು ಮೆಂಟರೇ ಸ್ವಲ್ಪ ಏನೇನು ಮಾಡ್ಬೋದು ಅರ್ಜೆಂಟಲ್ಲಿ ಅಂತ ಅಂದ್ಬಿಟ್ಟು ಅವರೇ ಇನ್ಫಾರ್ಮೇಷನ್ ಕೊಟ್ಟರು. ಯಾವುದೇ ಥರ ಪ್ರಾಜೆಕ್ಟ್ ರೆಡಿ ಮಾಡೋಕ್ಕೆ ಈಸಿ ವೇನ ಹುಡುಕೊಟ್ರು. ಈ ಥರ ಮಾಡು ಹಿಂಗೆ ಅಂತ ಆರಾಮಾಗಿ ಸೇಫಾಗಿ ಬಚಾವೋಕ್ಕೆ. ಅದೇ ಥರ ಪ್ರೊಸೀಜರ್ನ ಫಾಲೋ ಮಾಡ್ಬಿಟ್ಟು ಪ್ರಾಜೆಕ್ಟ್ ರಿಪೋರ್ಟ್ನ ರೆಡಿ ಮಾಡಬೇಕು. ಗೈಸ್ ಊರಲ್ಲಿ ಅಪರೂಪಕ್ಕೆ ಮಳೆ ಬಿದ್ದೈತೆ. ರೋಡೆಲ್ಲ ಫುಲ್ಲು ತಣ್ಣಗೆ ಆಗ್ಬಿಡೈತೆ. ಜೋರಾಗೆ ನೋಯಿಲ್ಲ, ಪೂರ್ತಿ ಒಂಚೂರು ಎಲ್ಲ ತ್ಯಾವಾಗಂಗೆ ಹೋಯ್ತೈತಿ. ನಾನು ಅರ್ಧ ಎಂದೋಗಿದ್ದೀನಿ. ಇವಾಗ ಮನೆ ಹೋಗಿ ಸರಿಯಾಗಿ ಹೋಗ್ತಿದ್ದೀನಿ ಮಗ್ಗೆ. ಅಲ್ಲಿ ನಿಂತ್ಕೊಂಡು ಬರೋಕ್ಕಾಗ್ತಿರೋ ಲೋಪರ ನನ್ನ ಮಗನೇ ಬಂದಿದ್ದೆ ನಡ್ಕಂಡು ಅಂತ ನಮ್ಮ ಅಮ್ಮನ ಕೈಲಿ. ಗೈಸ್ ಟೈಮಲ್ಲಿ 7 ಗಂಟೆ ಆಯಿತು. ಕಾಲೇಜಿಂದ 3 ಗಂಟೆಗೆ ಬಂದವನು. 3:30 ಆಗಿದ್ದು ಮನೆಗೆ ಬಂದಾಗ. ಅವಾಗ ಮಲಗ್ದವನು ಆಲ್ಮೋಸ್ಟ್ ಅಲ್ಲಿ 6:30 ತನಕ ಮಲಗ್ಬಿಟ್ಟಿದ್ದೀನಿ. ಫುಲ್ ತಲೆಯೆಲ್ಲ ಕೆಟ್ಟೋಗ್ಬಿಟ್ಟು ಒಂಥರ ಸೆಟ್ ಇದ್ದಾತ ಇಲ್ಲ. ಊಟ ಗೀಟ ಎಲ್ಲ ಫುಲ್ ಚೇಂಜ್ ಆಗೋಯ್ತು. ತಲೆನೇ ಮಾಡ್ತಾರೆ ಮಾಡ್ಬೇಕು ಅಂತ. ಇವಾಗ ಒಂದು ಶಾಕ್ ಕೊಡ್ತೀನಿ ಬರೀ ನಮ್ಮ ಅಪ್ಪ ಅಮ್ಮಗೆ. ದಾವಡೆ ಅರಿಕೆ ಆಯ್ತದೆ ಅಂತಿ ಅದು ಇದಾಯ್ತದೆ ಚಪ್ಪ. ನೀನು ಹೆಂಗಿದ್ದಿ? ನಾನು ಹಂಗಿದ್ದೀನಿ. ತಲೆ ಗೋಚ್ಕೊಂಡು ನಂಗೆ ತಲೆ ಗೋಚ್ಕೊಂಡ್ರಿವ ಯಾಕೆ ತಿಕ್ಲಿಕ್ಕೆ ಇಡದ ನಿಂಗೆ? ಅಲ್ಲ ಅದು ಹಾಕ ತಿಂದ್ಬಿಡೋದು ದಾವಡೆ
ಬಸ್ ಕೊಡ್ತೀಯ ಇವಳು ಇವತ್ತು ಬಂದಾಳೆ, ಇವಳು ಅವತ್ತಿನ ಕಡೆಗೆ ಕಾಣ್ತಿರಲಿಲ್ಲ. ಅದೇ ಇವತ್ತು ಬಂದವಳೆ ಕ್ಯಾರೆ ಬುಲ್ಬುಲ್, ಕ್ಯಾರೆ ಬುಲ್ಬುಲ್ ಗೈಸ್ ಅವಳ ಬಗ್ಗೆ ಗಮನ ಕೊಟ್ಟಿಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ನಮ್ಮ ಮನೆಗಿರೋ ಜನ ನೋಡ್ಬಿಟ್ಟಿವಳು ನಮ್ಮ ಮನೆ ಕಡೆ ತಲೆನೇ ಆಗ್ಲಿಲ್ಲ. ಮದುವೆ ಮನೆ ಬಂದಿಲ್ಲ, 2 ರಾತ್ರಿ ಇದ್ಲು, 2 ರಾತ್ರಿ ಕಣ್ಣಿ ಕಾಣಲಿಲ್ಲ. ಆಮೇಲೆ ಅದೇನೇನು ಶಾಸ್ತ್ರ ಪಾಸ ಇರ್ಲೇ ಇರಲಿಲ್ಲ, ಎಲ್ಲ ಕಣ್ಣಿ ಕಾಣ ಹೊಟ್ಟೋಗಿದ್ವಿ, ಎಲ್ಲ ಕಲೆ ಇವಾಗ ಬಂದವಳೆ. ಯಾಕೆ ಯಾಕೆ ಚೇರ್ ಹಾಕೊಂಡು ಮನಿಕೊಂಡ್ರು ಚೇರ್ ಹಾಕೊಂಡು ಮೂರು ಹಾಕಿ ಮನೆಕೊಂಡ್ಬಿಟ್ಟವಳೆ. ಅಲ್ಲಿ ಎಲ್ಲ ಹುಡುಗರು ಸಿಗ್ತಾಳೆ ಇವಳು. ಅವ್ರ ಅಜ್ಜಿ ಹುಡುಕ್ತಾ ಆಗಲ್ಲ ಇರೋ ತಾಯಕೆಲ್ಲ ಅವಳೆ ಇಲ್ಲ ಮಾಮ ಮನೆ ಯಾವಮ್ಮ ಅರುಣ್ ಮಾಮ ಮೇಡಮ್ ಒಳ್ಳೆ ಕತೆ. ಬೇಕಾ ತಾಯಕ ಬೇಕೇನೆ ಕರ್ಕೊಂಬರೋಣ? ಫೋನ್ ಮಾಡ್ಕೊಡಲ್ಲನೆ ನಾನೇ ಮಾಡ್ತೀನಿ ಅಡುಗೆ. ಕರ್ಕೊಂಬರೋಣ ತಾಯಕನ. ಇವಾಗ ನಾಳೆ ಕತೆ ಇಬ್ರು ಒಬ್ರು ಕಾಲೇಜ್ ಹತ್ರ ಬರ್ಬೇಕು. ಯಾಕಪ್ಪ ಏನಕ್ಕಪ್ಪ ಅಂತಂದ್ರೆ ಹಾಕಿದ್ರಪ್ಪ ತೆಗ್ನಿಂದ ರಜಾ, ಪೇರೆಂಟ್ಸ್ ಏನಾರು ಕರ್ಕೊಂಬಂತ ಕೂತವ್ರೆ. ಬರ್ತೀನಿ ನೋಡಿ ನೋವು ಮನ್ವಾ ಏನ್ ಭಯನ ಏನಂತ ಹೇಳ್ತೀವಿ ಅವ್ರಿಗೆ ಅಲ್ಲಿ ಕನ್ನಡ ಮಾತಾಡಕ್ ಬರಲ್ಲ ಅವ್ರಿಗೆ, ಪೂರ್ತಿ ಇಂಗ್ಲಿಷೇನೆ. ತಸ್ಪಸ್ಸು ನಿಜವಾದ ಗಣ ಬರ್ಲೇಬೇಕಂತ ನಾಳೆಗೆ. ಆಗಲೇ ಮಡ್ಚಿರೋದ್ ತಗೊಂಡವಳೆ ಬರ್ತೀನಿ ನಡಿ. ಎಷ್ಟ್ ಗಂಟೆ ಹೋಗೋಣ? ಎಷ್ಟು ಗಂಟೆ ತನಕ ನಾಳೆಗೆ ಬರ್ಲಿ ಅಂದ್ರೆ ಕಾಲೇಜ್ಗೆ ಬರ್ಬೇಡ ಅಂತ ಹೇಳವ್ರಿ, ಕರ್ಕೊಂಬರ್ಲಿ. ಆಯ್ತು ಬೇಡ ಹೋಗತ್ತ. ಹಾ ಆಯ್ತು ನಡಿಯಪ್ಪ. ಏನಾಯ್ತು ನಡಿಯಪ್ಪ? ಮಂತವಿ ನೋಡಿ. ಆಯ್ತು ನಡಿ ಬರೋಣ ಹೇಳೋಣ. ಏನಂತ ಹೇಳ್ತಿ? ಮಗಳು ಮದುವೆ ರಜಾ ಹಾಕ್ಸಿದ್ದು ಅಂತ ಹೇಳ್ತೀನಿ. ಹಂಗಂತ ಹೇಳಿ ಒಂದು ಮಾತು ಹೇಳ್ಬೇಕಾಯ್ತು, ಇನ್ಫಾರ್ಮ್ ಮಾಡಿದ್ರೆ ನೀನು ಹೇಳ್ದಕ್ಕೆ ರಜಾಕಿ ಅಂತ ಬೈದ್ಬಿಟ್ರು. ಮಾಡ್ಬೇಕಾಯ್ತು ನೀನು. ನಾನು ಹೇಳಕ್ ಹೋದೆ, ನಿನಗೆ ಫೋನ್ ಮಾಡಿರಂತೆ ಒಂದು 15 ದಿವಸ ಮುಂಚೆ. ಮೇಡಮ್ ನಂಗೆ ಯಾರು ಮಾಡಿಲ್ಲ. ಮೇಡಮ್ ಮಾಡಿರಂತೆ ನಂಗೆ ಹೇಳಿದ್ರು, ನೀವು ಅಪ್ಪಂಗೆ ಫೋನ್ ಮಾಡಿದ್ದೆ ಅಂತ. ನೀನೇನು ಮಾತಾಡಲೇ ಹೋದೆ? 15 ದಿವಸ ಮುಂಚೆ ಅಲ್ಲ, ನೀವು ಎಕ್ಸಾಮ್ ಬರ್ದು ಬಂದ್ಮೇಲೆ ಮಾಡಿದ್ರು. ಏನಂತ ಮಾಡಿದ್ರು? ನಿಮ್ಮ ಮಗನ ಡೀಟೇಲ್ಸ್ ಎಲ್ಲ ನಿಮ್ಮ ಫೋನ್ ಕಳಿಸ್ತೀವಿ 10 ದಿವಸ ಮುಂಚೆ ಮಾಡಿರಂತೆ ಮೇಡಮ್ ನನಗೆ ಹೇಳಿದ್ರು, ನಿಮ್ಮ ತಂದೆ ಫೋನ್ ಮಾಡಿದ್ದೆ ಅಂತ. ನಾಳೆಗೆ ಅದು ಗೊತ್ತಿಲ್ಲ, ಏನು ಮಾಡ್ತೀವಿ ಇಲ್ಲಿ ಎಲ್ಲರೂ ಲೈನ್ ನಿಲ್ಲಿಸ್ತಾರೆ ಎಲ್ಲರ ಮುಂದೆ. ನಾನು ನೀವು ಹೇಳ್ತೀವಿ ಹಿಂಗೆ ಮದುವೆ ಮಗಳು ಮದುವೆ ಸೆಟ್ ಆಗಿತ್ತು, ರಜಾ ಹಾಕಿದ್ದು ಎಲ್ಲ ಮುಂದೆ ನಿಂತ್ಕೊಂಡು ಅವನೇ ಮಾಡಿದ್ದು. ನಮಗೇನು ತಿಳಿಯಲ್ಲ ನೋಡಿ, ನಾನು ನಿಮ್ಮ ಮಂಗನ ಕಟ್ಕೊಂಡಿದ್ದೀನಿ. ಮಂಗಮ್ಮನ ಅದೇ ಮತ್ತೀಗ ನನ್ನ ಮಗನೇ ಕೇಳು, ನನ್ನ ಮಗನೇ ನೀನು ನ್ಯಾಯವಾದನು ಹೇಳಪ್ಪ ಬಾಡ್ರನ. ನೀನ್ ಯಾವ ಮಂಗ ಅಂದೋ ನನ್ನ ತೋರ್ಸ್ ಹೋಯ್ತದ. ಮಂಗಲ್ಲ ಲಕ್ಷ್ಮಿ ಬಂತ ಬರ್ಸ ಆಯ್ತು. ಇವಾಗ ನಾಳೆ ನಡಿ, ಎಷ್ಟು ಗಂಟೆ ಬರ್ತಿ? ನೋಡು ವಸಂತ ಲಕ್ಷ್ಮಿ ಹೆಂಗ ಅವಳು ತಗೋ. ತಲೆ ನೋಡ್ರಿ, ತಲೆ ಎಷ್ಟು ಸ್ಟೈಲ್ ನೋಡ್ರಿ, ಎಷ್ಟು ಸ್ಟೈಲು. ಓಹೋ ಮದುವೆಗಳು ಚೆನ್ನಾಗಿ ಮಾಡ್ಬಿಟ್ರಿ ಕಣ. ಇನ್ನು ಈಗ ಮದುವೆ ಹೆಣ್ಣು ಮಾಡ್ದಂಗೆ ಮಾಡ್ಬಿಟ್ರಿ ನಿನ್ನ. ನಾನೇ ನೋಡಿ ಶಾಕ್ ಆಗೋದೆ. ಸಾಕ ಪಾಪ ಸಾಕಾತದ, ಆಗ್ದಂಗೆ ಇರ್ತದ. ನಮ್ಮೂರ್ ಜನ ನಮ್ಗೆ ವಸಂತ ಮೈ ಥರ. ನೀನ್ ಹಾಕ್ಬಿಡುವ ನೀನು. ಏ ಪಾಪ ಮುದರ್ತಿ ಯಾರೇ ಒಂದು 50 ವರ್ಷ ಆಗದ ಅವಳಿಗೆ, ಅದಕ್ಕೆ ಇದಾಗೋದು, ಸಾಕಾಗೋಗದು. ನಡೆಯಲ್ಲ ಬೆಳಿಗ್ಗೆ ನೀಮ್ಮ ಅಯ್ಯೋ ಕರ್ಕೊಳೋಗ್ರಿ ನಿಮ್ಮ ಅಪ್ಪನ ಏನ ಕಮ್ಮಂಗಿ ಅಲ್ಲ. ನೀನು ಹೆಂಗೆ ಕಮ್ಮಂಗಿ ಅಂತ ಇನ್ನೇನು ಒಬ್ರು ಅಂದಿದ್ದು ಅನ್ಲೇಬೇಕಲ್ಲ. ಯಾರು ಅಂದಿದ್ದು ಇವಾಗ? ಈಗ ಅನ್ಲಿಲ್ವಾ? ಹಾಕು ಅದೇನ ತೀಡೋದೇ ನಾನು ಬಾಟ್ನ ಬಿಟ್ಟು ನೋಡಿದ್ದೇನು, ರೈಲ್ ಬಾಟ್ನನ ಕೇಳ್ಬೇಕು. ಆಮೇಲೆ ಬಾಟ್ನನ ಅಲ್ಲಿ ತಕ್ಕನ ಓದ್ತದೆ. ಕ್ವಾಪತ್ತು ನೋಡಿದ್ಯೇನು? ಮಕ್ಕಮಾರ ಏನು ನೋಡಲ್ಲ ನಾನು. ನೋಡ್ ಮತ್ತೀಗ ಅವಳು ಬಂದಿದ್ಕಲ್ಲ ನಿನ್ ಮನೆ ಬಿಡಲ್ಲ ಕಣ್ರಿ ಅಮ್ಮ. ಅವಳು ಬಂದಿದ್ಕಲ್ಲ ಇವಳು ಆಗಿದ್ದು, ಇವಳು ಬಂದಿದ್ಕಲ್ಲ ಅವಳು ಬಂದಿದ್ದು ಅಂತ. ಹಂಗ್ ಮಾಡಿದ್ಕೇನೆ ಕಷ್ಟ ಬಿದ್ದು ಮಾಡಿ ಮತ್ತಿಗೆ ಹೇಳ್ ಕಮ್ಮಂಗಿ ಅಂತ ಯಾಕಂತಿ ಆಗಾಗ್ಲ ನನ್ನ. ಈಗ ಮಾಡ್ಕೋ, ಈಗ ಬೇಡ ನನ್ನ ಕಡೆಗೆ ಮರಿ ಅಡ್ಗೆ ಮಾಡೋದು. ಅಮ್ಮ ಒಳ್ಳೆಯನ್ನ ಅಂತಾನೆ, ಬುದ್ಧಿವಂತ ಅಂತಾರೆ. ಕಮ್ಮಂಗಿನೇ ಅಂತ ಅನ್ನೋದು, ಅದಕ್ಕೆ ಕಮ್ಮಂಗಿ ಅಂತ ಅನ್ನೋದಪ್ಪ. ಅದೇನ ಈಗ ಬೇಡ, ಹೋಗಿ ಈಗ ಗಳಿಗೆ ಹೋಗಪ್ಪ ಅಲ್ಲೊಂದು ಕೀಕು. ಈಗ ಬೇಡಪ್ಪ ನಾನು ಇಕ್ತೀನಿ, ಕಾಲೇಜ್ ತಗೋ ಹೇಳ್ಬೋದು. ಹೇಳ್ಬತ್ತೀನಿ ಬಿಡು. ಆಯ್ತು ನಡಿಯ ಮರಿ ಹೇಳ್ಬತ್ತೀನಿ, ನನ್ಗೇನು ಭಯ ಅಲ್ಲ. ಇಂಗ್ಲೀಷ್ ಹೇಳು. ನಾವೆಲ್ಲ ಕಲ್ತಿಲ್ಲ. ಮತ್ತೆ ಇಂಗ್ಲೀಷ್ ಹೇಳ್ಬೇಕು, ಏನ್ ರೀಸನ್ ಬಂದಿಲ್ಲ ಅಂತ. ನನಗೆ ಅವೆಲ್ಲ ಈಗ ನಿಮ್ಮ ಅಪ್ಪ ಕೈ ಹೇಳಿಸ್ಬಿಡು. ನಾನು ಅಲ್ಲಿ ಹೇಳ್ತೀನಿ. ಎಲ್ಲಿ ಇಲ್ಲಿ ಹೇಳ್ತಿದ್ದ ಅಲ್ಲಿ ಹೇಳ್ತೀನಿ ಅಡ್ಗೆನ ಅಲ್ಲ, ಇಲ್ಲಿ ಹೇಳ್ತಿದ್ದ ಅಲ್ಲಿ ಅಲ್ಲೇ ಹೇಳ್ಬಿಡ್ತೀವಿ ತಸ್ಪಸ್ ಅಂತ. ಬಜೆ ನೀನ್ ಹೇಳಕ್ಕೆ ಕಾಲೇಜ್ಗೆ ಮಂಜಣ್ಣ ಕೆಲಸ ಮದುವೆ ಕೆಲಸ ಬಿಸಿ ಆಗಿತ್ತು ಅಂತ ಹೇಳ್ತೀಯ, ಬಡ ಬಂದು ಹೇಳ್ತೀಯಾ? ಸರಿ ಆಯ್ತು. ಹೇಳೋದು ನೋಡಿ ಭಯನ. ಏನಂದ್ರು ಹೇಳೋದು ಕಾಲೇಜಿಗೆ ಇವಾಗ? ಏನಂದ್ರು ಏನಂತಿರ್ತಾರೆ? ಗ್ಯಾರಂಟಿ ಅಂದ್ರು ಮಾಡಿ ಬರ್ಲೇಬೇಕಿಲ್ಲ ಅಂದ್ರೆ ಮುಗಿಕತೆ. ಹೋಗ ನೋಡಿ ತಮಾಷೆ ಹೇಳ್ತಾ ಇಲ್ಲ. ನಾನು ಇನ್ನೇ 3 ಗಂಟೆಗೆ ಬಂದಿದ್ದು, 3 ಗಂಟೆ ಕಳಿಸಿದ್ದು, 1 ಗಂಟೆಗೆ ತೊಗೊಂಡು. ಆಹಾ 1 ಗಂಟೆ ತನಕ ನಾನು ಇಲ್ಲೇ ಅದೇ ಬಂದ್ಬಿಟ್ಟೆ. ಎಲ್ಲಿ 1 ವರೆ ಬಾಕ್ಲು ಹಾಕಿದ್ದೆ. ನಾನು ಮನೆಗೆ ಬಂದಾಗ 2 2:30 ಆಗಿತ್ತು. ನಾಳೆ
ಬಂದು ನಿದ್ದೆ ಹೊಡೆದ್ಬಿಟ್ಟು ಬಂದು ಹೇಳ್ದಂಗೆ ಕೇಳಿದ ನಾನು 10 ಕ್ಲಾಸ್ ಮುಗ್ಬಿಟ್ಟಿದ್ದೀನಿ. ಆಮೇಲೆ ಅಟೆಂಡೆನ್ಸ್ ಮಾಡಿ ಅಟೆಂಡೆನ್ಸ್ ಹಾಕ್ಬಿಟ್ರು. ನೆಕ್ಸ್ಟ್ ಕ್ಲಾಸ್ ಬರೋಕ್ಕಿಂತ ಮುಂಚೆ ಹೋಗಿ ಪೇರೆಂಟ್ಸ್ ಕರ್ಕಮ್ಮ ಅಂತ ಅಂದ್ರು. ನೋಡಿ ಪೇರೆಂಟ್ಸ್ ಅಂತೆ ಬತ್ತಿ ನೋಡಿ ನೋಮನ್ವಾ ಅವಮಾನ ಅಂತಂದ್ರೆ ಬಾಯೇನಿಲ್ಲ ನಡಿ ನಾನು ಧೈರ್ಯ ಹೋಗುತ್ತೆ ಕಾಲೇಜ್, ದೊಡ್ಡ ಕಾಲೇಜು. ಅದು ಎಷ್ಟಾನಾಗಿಲ್ಲ ನಡಿ ಬತ್ತೀನಿ. ಎಲ್ಲ ಫಾರಿನ್ ಅಯ್ಯ ಡಲ್ಲಿ ಇರ್ಲಿ ನಡಿ ನಮ್ಮರಿ ಬತ್ತೀನಿ. ಭಯ ಅಲ್ಲ, ಎಲ್ಲರೂ ಶ್ರೀಮಂತರು ಹೇಳೋದನ್ನ ಹೇಳೋದೆ. ಶ್ರೀಮಂತರು ಮನೆ ಮಕ್ಕಳು ಶ್ರೀಮಂತರಲ್ಲ, ಅವ್ರು ಕೋಟಿ ಬದುಕಿರ್ಲಿ. ನಾನು ಮಾತಾಡ್ತೀನಿ ನೋಡಿ. ಅವ್ರಿಗೆ ಕನ್ನಡ ಬರಲ್ಲ ಮೇಡಮ್ ತಿರುಗಿ ಗೊತ್ತದಡಿ ಬರ್ಸ್ತಿ. ನಾನು ಬರ್ಸ್ತೀನಿ, ನನ್ನ ಮಾತಿನಲ್ಲಿ ಮಾತಾಡ್ತೀನಿ. ಹತ್ಬಿಟ್ರೆ ನೀನು ಹೋಗಲ್ಲಿ ಯಾಕಳ್ಳಿ ಟಳ್ಳ ಅಂತ ಯಾವ ಹೇಳೋಂಥದ್ದೇನಿಲ್ಲ ಗೊತ್ತೀನಿ. ಫಿಲಮ್ ಹೋಗಿಲ್ಲ ಅಂತ ಇವತ್ತು ನನ್ನ ತಂಗಿ ಫಿಲಮ್ ಹೋಗಿಲ್ಲ ಅಂತ ನನಗೆ ಒಂದು ಇಸ್ಕೋ ಕರ್ಕೊಂಡು ಹೋಗಿಲ್ಲ ನಾನು ಒಳ್ಳೆ ಫಿಲಮ್ಗೆ. ಅದು ಅನ್ಸ್ ಬರಲ್ಲ ಅಂತಂತೆ. ಈಗ ಹೋಗ್ದಲ್ಲಿ ಇನ್ನೇ ಹೋಗೋಗನ್ ಬಾ ಅಂದ್ರಂತೆ. ಓದ್ಲಕ್ ಹೋಗಿ ರೆಡಿಯಾಗಿ. ಯಾವ ಫಿಲಮ್ ಹೋಗಿಲ್ಲಂತೆ? ಯಾವುದೋ ಅದು ಹೇಳಕ್ ಬಂದ್ರಲ್ಲ, ನಿನಗೆ ಹೇಳಕ್ ಬರಲ್ಲ, ಅವಳಿಗೆ ಹೇಳಕ್ ಬರ್ತದೆ. ಅವಳಿಗೆ ಹೇಳಕ್ ಮತ್ತೆ ಹೆಂಗೆ ಸಮಾಚಾರ ನೆಕ್ಸ್ಟು ಜೀವನ? ಏನ್ ಜೀವನ ಅಂದ್ರೆ ಮಾಡ್ಕೊಂಡು ಉಣ್ಣೋದು ಮಲಗೋದು. ಅಕ್ಕಿ ಇಕ್ಕದ್ರೆ ಆಯ್ತು. ಇವಳು ಯಾವಾಗ ಮದುವೆ? ಒಂದ್ ಪಾವ್ ಅಕ್ಕಿ ಇಕ್ಬಿಟ್ರೆ ಮುಗೀತ್ ನಮ್ ಕತೆ. ಮದುವೆ ಫಲ ಇವಳ ನಾಳೆ ಕೆಲಸ ಮಾಡಿ ಕಮ್ಮಿ ಆಗ್ತದೆ. ಹಾ ಇವಳು ಮದುವೆ ಆಗ್ಲೇನು? ಆತೇನೆ ಮಾಡ್ತೀನಿ ಬುದ್ಕ. ಈಗ ಅದೇ ಮಾಡಿಕ್ಕು ಉಂಡೋಗ್ ಬಂದೋಳ ಅರ್ಗಳಾಗದೆ ಬಂದೋಳೆ ಉಂಡೋತಾಳೆ. ಭಗವ ಅಕ್ಕಿ ಇಕ್ಕು. ನಾನು ಮಾಡೋ ಟೈಮಿಗೆ ಮಾಡ್ತೀನಿ ನಾವು ಹಿಂಗಂತಾಳೆ. ಯಾರನ್ನ ನಾನು ದೊಡ್ಡ ಆದ್ಮೇಲೆ ಕೈ ಹಂಗೆ ತೋರಿಸ್ತಾಳ. ಹ್ಞೂ ಇಡೋ. ಯಾರನ್ನ ಮಾತಾಡ ಜಾಸ್ತಿ ಹಿಂಗಂತಾಳ ಕೈಯ. ಅಂಜೇನೆ ತನ್ವಿ ಏನ್ ಬೇಕು ಕೇಳಪ್ಪ ತನ್ವಿಗೆ. ಏನ್ ಬೇಕು ನಿನಗೆ? ಏನ್ ಬೇಕು? ಸೈಕಲ್ ಬೇಕಾ? ಮಾಮ ಬೇಕು ಅಂದಿಲ್ಲ. ಮದ್ವೆ ಆತೀನಿ. ನಾನು ಮದುವೆ ಆಗೋಕ್ಕಿಂತ ಚಿಕ್ಕ ಹುಡುಗಿ ಅಂದ್ಬಿಟ್ರು ನಂಗೆ. ಮದ್ವೆ ಆತಿ. ಎಷ್ಟು ವರ್ಷ ನಿಂಗೀಗ? 4 ಗಂಟೆ ರಾತ್ರಿ ಹಬ್ಬಿಸ್ಬಿಟ್ಟಿದ್ದು ಸಂಗೀತ ತೆಪ್ಪೆ ಬಳಿ ಎದಳು ಅಂತ. ನಾನು ಅವಳು ಏನೋ ಮದುವೆ ಆದ ನಾನು ಮದುವೆ ಆಗೋದು ಹೊಸ ಹೊಸ ಮಾಡ್ಬಿಟ್ರಪ್ಪ. ಅವಳು ಈ ಕಲ್ದಾಗ ಹೊಸ ನೋಡಿ ಯಾರು ಬಂದು ಮುಂದಕ್ಕೆ ಬರಲ್ಲ. ಎಲ್ಲ ಗೊತ್ತಿರ್ತಾಗ ಕೇಳಪ್ಪ ಇದು ಬಿಡೋದು ಯಾರಾದ್ರು 4-5 ಸಲ ಚಳ್ಳ ಕುಡಿಯಕ್ ಬೇಡವಾ? ನಮ್ಮ ಮನೆಗೆ 7-8 ಹೊಸ ಯಾರಾದ್ರು ಮದುವೆ ಆಗ್ತೀರ ನನ್ನ ಮಗನ ಅಂತ ಕೇಳಿ ನೋಡಪ್ಪ. ಎಲ್ಲ ಗೊತ್ತಿರ್ತಾವ. ಯಾರು ಗೊತ್ತಾರಪ್ಪ ಇವತ್ತಿನ ಕಾಲದಲ್ಲಿ ಇವಳೇನು ಮಗ್ಲಲ್ಲಿ ಇಲ್ವಾ? ಮದುವೆ ಆಗ್ತೀನಿ ನನ್ನ ಹಾಗಾದ್ರೆ ಅವಳು ಅವಳು ಹೋಗಲ್ಲ ಅಂತೆ. ಅವಳು ಹೊಸ ಹೆಂಗ್ ಕಟ್ತರೋದು ಎಲ್ಲ ಸಕ್ಕರಾನ. ನಾನು ಆಯ್ತು ಕಾಲೇಜ್ ಮುಗೀತು. ಇನ್ಮೇಲೆ ನಾನು ಕರೆಕ್ಟಾಗಿ ಬಂದು ಹೇಳಿ ಕಳ್ಸಾರ ಮಕ್ಕೋದೆ ಕಳಿಸಿಲ್ಲ. ಹೇಳಿದ್ರು ಹಿಂಗೆ ಮಾಡೋದು. ಅವ್ರು ಉಳಿತಾಯ ಬರ್ತದೆ, ದುಡ್ಡು ಕಟ್ಟಿರೋದು ಅವ್ರು ಉಳಿತಾಯ ಬರ್ತದೆ. ನಾವು ಕಟ್ಟಿಲ್ವಾ ಲಕ್ಷ್ಮೀ ದೇವ್ರ? ಏನ್ ಹೇಳ್ತೀವಿ ನೋಡಮ್ಮ, ಇಂತರ ಯೋಚನೆ ಮಾಡ್ಬಿಟ್ರೆ ಯಾವ ಸ್ಟೂಡೆಂಟ್ಗಳು ಯಾವ ಕಾಲೇಜ್ಗೂ ಇದೆ ಅವ್ಳು ಉಳಿತಾಯ ಬರ್ತದೆ. ನಮ್ಗೆ ಅಲ್ಲ ನಿಮ್ ಮೆಂಟ್ಲತ್ರ ಹೇಳ್ಬೇಡ. ಪಾಠ ಮಾಡಿದ್ರು ಒಬ್ಬ ಇದ್ರು ಪಾಠ ಮಾಡೇ ಮಾಡ್ತಾನೆ, 10 ಜನ ಇದ್ರು ಪಾಠ ಮಾಡೇ ಮಾಡ್ತಾರೆ. ನಾನು ಕಾಲೇಜ್ ಹೋಗ್ಲಿಂದ ಅವ್ರಿಗೆ ಹೆಂಗ್ ಪ್ರಾಫಿಟ್? ಯಾಕೆ ಬೈತಾರೆ ಬಿಡು, ಲಾಸ್ ಆಯ್ತು ನಮಗೆ. ನಮಗೆ ಲಾಸ್ ಆಯ್ತು, ಅವ್ರಿಗೆ ಉಳಿತಾಯ ಆಯ್ತು. ನಾನು ಕಾಲೇಜ್ ಹೋಗಿದ್ದಕ್ಕೆ ನನಗೆ ಅವ್ರಿಗೆ ಲಾಸ್ ಆಯ್ತು. ನಮಗೆ ಲಾಸ್ ಆಯ್ತು, ಅವ್ರಿಗೆ ಉಳಿತಾಯ ಆಯ್ತು. ಹೆಂಗೆ ನಾನು ಒಬ್ಬ ಪಾಠ ಮಾಡಿಲ್ಲ ಅಂತ. ದುಡ್ಡು ಹಂಗೆ ಹೋಗದ ಲಕ್ಷ್ಮಮ್ಮ ಮನೆಗಳಿಗೂ. ಎಷ್ಟು ಕೊಟ್ಟಿದ್ದಿ? 2.5 ಲಕ್ಷ ಕಟ್ಟಿದ್ದಿ. ದನ ಮಾರಿ ಮೇಕೆ ಕುರಿ ಮಾರಿ ಕಣ್ಣು ಬಿಡೋ ರೋಟ ಎಷ್ಟು ದುಡ್ಡು ಮಾರಿ ಕೊಡ್ತು.